ಸಿಂಧೂರ್ ಆಪರೇಷನ್ ಸಕ್ಸಸ್ ಆಗಿದೆ. ಇದಕ್ಕೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ ಪಾಕಿಸ್ತಾನ ಅಂತ ನೋಡ್ತಾ ಹೋಗೋದಾದ್ರೆ ನಿಜಕ್ಕೂ ನಗು ತರಿಸುತ್ತೆ ಅವರ ಹೇಳಿಕೆಗಳು. ಭಾರತದ ಮೇಲೆ ಪ್ರತಿ ದಾಳಿ ಮಾಡ್ತೇವೆ, ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ನಮಗೆ ಸಾಮರ್ಥ್ಯ ಇದೆ, ಸಾಮರ್ಥ್ಯವಿದ್ದರೂ ನಾವು ಸುಮ್ಮನಿದ್ದೇವೆ. ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡುವ ಪ್ರಶ್ನೆಯೇ ಇಲ್ಲ. ಇದರ ಪರಿಣಾಮವನ್ನ ಭಾರತ ಅನುಭವಿಸಬೇಕು. ಹುತಾತ್ಮರ ಸಾವಿಗೆ ಸೇಡನ್ನ ತೀರಿಸಿಕೊಳ್ತೇವೆ. ದರ್ಪದ ಮಾತುಗಳನ್ನಾಡಿದ್ದಾರೆ ಪಾಕ್ ಪ್ರಧಾನಿ. ಈ ಆಪರೇಷನ್ ಸಿಂಧೂರ್ಗೆ ಪಾಕ್ ಪತರ್ಗುಟ್ ಹೋಗ್ಬಿಟ್ಟಿದೆ. ಒಂದ್ ಕಡೆ ಭಾರತವು ಉಗ್ರ ನೆಲೆಗಳ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು ಅದೊಂದು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿದೆ. ಪಾಕಿಸ್ತಾನ ಸೇನೆಯನ್ನ ಗುರಿಯಾಗಿಸಿಲ್ಲ, ಮತ್ತೆ ಅಲ್ಲಿನ ಸಾಮಾನ್ಯ ಜನರನ್ನ ಗುರಿಯಾಗಿಸಿಲ್ಲ. ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿರೋದು. ಬಟ್ ಆದ್ರೆ ಬಡಾಯಿಯನ್ನ ಕೊಚ್ಕೊಳ್ತಾ ಇದೆ ಪಾಕ್. ಇದಕ್ಕೆ ಪ್ರತಿಯಾಗಿ ಪಾಕ್ ಕೂಡ ಭಾರತದ ಮೇಲೆ ಸವಾಲನ್ನ ಹಾಕಿದೆ. ಈ ಹುತಾತ್ಮರ ಪ್ರತಿ ಹನಿ ರಕ್ತಕ್ಕೂ ನಾವು ಸೇಡನ್ನ ತೀರಿಸ್ಕೊಳ್ತೇವೆ. ರಕ್ತ ಬೀಜಾಸುರರ ಹುಟ್ಟನ್ನ ಅಡಗಿಸಿದೆ ನಮ್ಮ ಭಾರತೀಯ ಸೇನೆ. ಬಟ್ ಆದ್ರೆ ಹುತಾತ್ಮರು ಅಂತ ಹೇಳಿ ಉಗ್ರರನ್ನ ಬಣ್ಣಿಸ್ಕೊಳ್ತಾ ಇದೆ, ಅವರ ಪರವಾಗಿ ಮಾತನಾಡ್ತಾ ಇದೆ ಅಂತಂದ್ರೆ ನಿಜಕ್ಕೂ ಈ ಪಾಕಿಸ್ತಾನ ಬುದ್ಧಿ ಯಾವ ರೀತಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಡೀ ರಾಷ್ಟ್ರವು ತನ್ನ ಕೆಚ್ಚೆದೆಯ ಸಶಸ್ತ್ರ ಪಡೆಗಳಿಗೆ ವಂದಿಸುತ್ತದೆ ಅಂತ ಶರೀಫ್ ಬೀಗ್ಕೊಂಡಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಮತ್ತು ಪಂಜಾಬ್ ಪ್ರಾಂತ್ಯದಲ್ಲಿನ ಭಯೋತ್ಪಾದಕ ಗುರಿಗಳ ಮೇಲೆ ಭಾರತ ನಡೆಸಿದ ಕ್ಷಿಪಣಿ ದಾಳಿಯನ್ನ ಯುದ್ಧದ ಕೃತ್ಯ ಅಂತ ಕೂಡ ಶಹಬಾಜ್ ಶರೀಫ್ ಕರೆದಿದ್ದಾರೆ. ಜೊತೆಗೆ ಭಾರತಕ್ಕೆ ಸೂಕ್ತ ಪ್ರತ್ಯುತ್ತರವನ್ನು ನೀಡುವಂತಹ ಹಕ್ಕು ನಮ್ಮ ದೇಶಕ್ಕೂ ಇದೆ ಅಂತ ಹೇಳಿದ್ದಾರೆ. ಹಕ್ಕಿದ್ರೆ, ನಿಮಗೆ ಕೆಪಾಸಿಟಿ ಇದ್ರೆ ದಾಳಿ ಮಾಡೋದಕ್ಕೆ ಬಂದು ದಾಳಿ ಮಾಡಿ ನೋಡಿ. ಅದಕ್ಕೆ ನಮ್ಮ ಭಾರತೀಯ ಸೇನೆ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಡುತ್ತೆ ಅನ್ನೋದು ಈಗಾಗಲೇ ಎಕ್ಸಾಂಪಲ್ ಆಗಿರುವಂಥದ್ದು. ಎಕ್ಸಾಂಪಲ್ ನಿಮಗೆ ಸಿಕ್ಕಿದೆ, ನಿಮ್ಮ ಕಣ್ಣು ಮುಂದೆನೇ ಇದೆ. ಬಟ್ ಆದರೆ ವಿಶ್ವ ನನ್ನನ್ನು ನೋಡ್ತಾ ಇದೆ, ಹಾಗಾಗಿ ನಾನು ಏನೋ ಒಂದು ಹೇಳಿಕೆ ಕೊಡಬೇಕು ಅಥವಾ ಪಾಕಿಸ್ತಾನದ ಜನರನ್ನ ನಂಬಿಸ್ಬೇಕು ಅಂತ ಹೇಳಿ ಬಡಾಯಿ ಕೊಚ್ಕೊಳ್ಳೋದು, ಇದನ್ನು ಬಿಟ್ಟರೆ ಬೇರೆ ಏನು ಆಪ್ಷನ್ ಇಲ್ಲ. ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಎಷ್ಟು ಬಾರಿ ಆಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಸೇನೆಯೂ ಕೂಡ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾ ಇದೆ. ಪಾಕಿಸ್ತಾನ ಸೇನೆಯ ಕಾರ್ಯಾಚರಣೆಗಳ ಕುರಿತು ಭಾರತೀಯ ಸೇನಾ ಮುಖ್ಯಸ್ಥರು ಸ್ಥಳೀಯ ರಚನೆಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಸೊ ಹಾಗಾಗಿ ನಿಮ್ಮ ಯಾವ ಒಂದು ಕ್ಷಿಪಣಿಯೂ ಕೂಡ ನಮ್ಮ ಭಾರತ ಗಡಿಯನ್ನ ದಾಟುವ ಸಾಮರ್ಥ್ಯವನ್ನು ಹೊಂದಿಲ್ಲ ಅನ್ನೋದಕ್ಕೆ ನಾವು ಇಚ್ಛೆ ಪಡುತ್ತೇವೆ. भारत ने जारियत करके जो फाश गलती की उसका खमियाजा अब उसे ज़रूर भुगतना होगा. शायद वो समझ बैठे थे कि हम पीछे हट जाएंगे, लेकिन वो ये बात भूल गए कि ये अल्लाह ताला के फजल करम से बहादुरों की कौम है जो अपने अज़्म में फुलादी है, जिसके सपूतों ने ख़ुद को मैदान जंग से निखारा है, जो अपने वतन की इज़्ज़त और हिफाजत के लिए खून के आखिरी कतरे तक लड़ने के लिए तैयार है. मेरे अज़ीज़ हमवतनों, गुज़श्ता रात पूरी दुनिया ने देख लिया कि अददी एतबार से कई गुना बड़े दुश्मन को घुटने टेकने में सिर्फ चंद घंटे लगे, सिर्फ चंद घंटे. और खुदा ताला के फजल करम से हमारे शाहीनों ने फ़ज़ाओं में ऐसा तूफ़ान बर्पा किया कि दुश्मन चीख उठा. ಪಾಕ್ ಪ್ರಧಾನಿ ಅಂತ ಅನ್ನಿಸ್ಕೊಂಡಿರುವಂತಹ ಶಹಬಾಜ್ ಶರೀಫ್ ಅವರು ಮಾತನಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಳ್ತಾ ಇದ್ರೆ ಏನೋ ಪಾಠ ಹೇಳ್ತಾ ಇರಬೇಕು ಅಂತ ಅನ್ನಿಸ್ತಾ ಇದೆ.
ಅವರ ಮುಖದಲ್ಲಿ ಯಾವುದೇ ರೀತಿಯಾದಂತಹ ರೋಷಾವೇಶಗಳು ಕಾಣಿಸ್ತಾ ಇಲ್ಲ. ಭಾರತ ನಮ್ಮ ಮೇಲೆ ದಾಳಿ ಮಾಡಿದೆ, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು, ಬಟ್ ಅದು ಅವರ ಮುಖಚರಿಯಲ್ಲಿ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ನಗೆ ಪಾಟಲಿಗೆ ಈಡಾಗ್ತಾ ಇದ್ದಾರೆ, ಯಾರೋ ಬರ್ಕೊಟ್ಟಿದ್ದನ್ನ ಓದಿದ್ದಾರೆ ಅಂತ ಹೇಳಿ ಇದೀಗ ಟ್ರೋಲ್ ಕೂಡ ಆಗ್ತಾ ಇದ್ದಾರೆ. ಪಾಕ್ನ ಪ್ರಧಾನಿ ನೋಡಿ, ಈಗ ಯಾವುದೇ ದೇಶದ ಮೇಲೆ ದಾಳಿ ಮಾಡಿದೆ ಅಂತಂದ್ರೆ ಅವರ ರಿಯಾಕ್ಷನ್ ಯಾವ ರೀತಿಯಾಗಿದೆ ಅಂತಂದ್ರೆ ಅವರ ರಕ್ತ ಕುದಿತಾ ಇರುತ್ತೆ, ಸಿಟ್ಟು ಮುಖದಲ್ಲಿರುತ್ತೆ. ಮತ್ತೆ ಜನರಿಗೆ ಯಾವ ರೀತಿಯಾಗಿ ನಾವು ಶಕ್ತಿಯನ್ನ ತುಂಬಬೇಕು, ಮತ್ತೆ ಅದೇ ರೀತಿಯಾಗಿ ನಾವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು ಅನ್ನೋದಿರುತ್ತೆ. ಬಟ್ ಆದ್ರೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಮುಖದಲ್ಲಿ ಅದ್ಯಾವುದು ಕಾಣಿಸ್ತಾ ಇಲ್ಲ.